ಕಾಪುರುಷರೈದಾರು ಮಂದಿ ಸಮೀಪದಲ್ಲಿ ಕಾಡುವರು, ಎನ್ನನು ನೀ ಪರಾಮರಿಸದೆ ಪರಾಕಾಗಿಹುದು ಲೇಸಲ್ಲ. ಶ್ರೀಪದಾಬ್ಜದ ಸೇವೆಯಲಿ ನೆರೆ ಪಾಪವನು ಪರಿಹರಿಸಿ ನೀ ನಿಜ ರೂಪಿನಲ್ಲಿ ಬಂದೊಲಿದು ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಕಾಪುರುಷರು 5-6 ಮಂದಿ ಸಮೀಪದಲ್ಲಿ ಕಾಡುವರು. 5-6 ಮಂದಿ ಇದ್ದಾರೆ. 5 ಮಂದಿ ಕಾಪುರುಷರು ಪಂಚೇಂದ್ರಿಯಗಳು, 6 ಮಂದಿ ಕಾಪುರುಷರು ಕಾಮಕ್ರೋಧ ಲೋಭ ಮೋಹ ಮದಮತ್ಸರಗಳು. ಇವರು ನಮ್ಮ ಸುತ್ತಲೂ ಇದ್ದಾರೆ, ಯಾವಾಗಲೂ ಇದ್ದಾರೆ. ಕಾಪುರುಷರು 5-6 ಮಂದಿ. 5 ಅಥವಾ 6 ಗೊತ್ತಿಲ್ಲ ನಮಗೆ ಸಂಖ್ಯೆ. 5-6 ಮಂದಿ ಅಂತ ಏನು ಹೇಳೋದು? ಯಾವಾಗಂತಾರೆ 5-6 ಸಾವಿರ ಜನ ಬಂದಿತ್ತು, ಗೊತ್ತಿಲ್ಲದೆ ಇದ್ದಾಗ. ಗೊತ್ತಿಲ್ಲದೆ ಇದ್ದಾಗ 5-6 ಸಾವಿರ, 5-6 ಜನ ಬಂದಿದ್ದರು ಗೊತ್ತಿಲ್ಲದೆ. ಗೊತ್ತಿದ್ದಾಗ 5-6 ಅಂತ ಯಾಕೆ ಅನ್ನಬೇಕು? 6 ಜನ ಅಂತ ಹೇಳ್ಬೋದಾಗಿತ್ತು ಕನಕದಾಸರು, 5 ಜನ ಅಂತ ಹೇಳ್ಬೋದಾಗಿತ್ತು. 5-6 ಮಂದಿ ಅಂತೇನು? ಹಾಗಲ್ಲ. 5 ಜನ ಕಾಪುರುಷರು ಪಂಚಜ್ಞಾನೇಂದ್ರಿಯಗಳು, 6 ಜನ ಕಾಪುರುಷರು ಕಾಮಕ್ರೋಧ ಲೋಭ ಮದಮತ್ಸರಗಳು. ಹಾಗಾಗಿ ಎರಡಕ್ಕೂ ಅರ್ಥವಿದೆ. ಇವು ಕಾಪುರುಷರೇ, ಅವು ಕಾಪುರುಷರೇ. ಆ ಕಾಪುರುಷರು ಒಂದರ್ಥದಲ್ಲಿ ನಿಮಗೆ ಸುಖ ಕೊಡ್ತೇವೆ ಅಂತ ಹತ್ತಿರದಲ್ಲಿ ಬಂದು ದುಃಖವನ್ನು ಕೊಡ್ತೇವೆ, ಪೀಡೆಯನ್ನು ಕೊಡ್ತೇವೆ. ಮೇಲೆ ನೋಡುವುದಕ್ಕೆಲ್ಲ ಚಂದ. ಕಣ್ಣು ಹೇಳ್ತದೆ ನಿನಗೆ ನಾನು ಎಷ್ಟು ಉಪಕಾರ ಮಾಡಿದ್ದೀನಿ, ಎಷ್ಟು ಉಪಕಾರ ಮಾಡಿದ್ದೀನಿ. ನಾನಿಲ್ಲದೆ ಇದ್ರೆ ನೀನೇನು ಮಾಡ್ತೀನಿ? ಬಿದ್ದುಕೊಂಡು ಬಿಡ್ತಿದ್ದಿ, ಎಲ್ಲೋ ಬಿದ್ದಿರ್ತಿದ್ದಿ ಹುಚ್ಚರಲ್ಲಿ. ನಾನಿದ್ದೀನಿ, ಆದ್ದರಿಂದ ನಿನಗೆ ಎಷ್ಟೆಲ್ಲ ಉಪಕಾರ. ಹಾಗಾಗಿ ನಮಗೆ ನಿಜ ಅಂತ ಅನಿಸ್ತದೆ. ಹಾಗಾದರೆ ಕಣ್ಣು ಹೇಳುತ್ತೆ ನಾನು ಹೇಳಿದ್ದನ್ನೆಲ್ಲ ನೋಡು. ಹಾಗಾದರೆ ಕಣ್ಣು ಪಾಪ ಪ್ರೀತಿ ಇಷ್ಟು ನನ್ನನ್ನು ಪ್ರೀತಿಸ್ತದೆ, ನಾನು ಬಯಸಿದ್ದೆಲ್ಲ ಕೆಲಸ ಮಾಡ್ತದೆ ಅಂತ ಹೇಳಿ ಕಣ್ಣಿಗೆ ವಶವಾಗಿ ಕಣ್ಣು ಮಾಡಬಾರದ ಕೆಲಸವನ್ನು ಮಾಡಿದಾಗಲೂ ಹೌದು ಸೈ ಅಂತನ್ನುವಂತೆ ಕಣ್ಣಿನ ಬೆನ್ನತ್ತೆ. ಹೀಗೆ ಇಂದ್ರಿಯಗಳೂ ನಮಗೆ ಕೆಟ್ಟ ದಾರಿಯಲ್ಲಿ ಕರೆದುಕೊಂಡು ಹೋಗುವ ಕಾಪುರುಷರು. ಕಾಮಕ್ರೋಧಾದಿಗಳಂತೂ ಕಾಪುರುಷರು ನಿಜ, ವಿಚಾರವೇ ಇಲ್ಲ. ಕಾಪುರುಷರು 5-6 ಮಂದಿ ಸಮೀಪದಲ್ಲಿ ಕಾಡುವರು, ಯಾವಾಗಲೂ ಕಾಡ್ತಾ ಇದ್ದಾರೆ. ಯಾವಾಗಲೂ ಒಂದ್ಸಲ ಬಂದರು ಅದರ ಮಾತು ಬೇರೆ, ಅದರ ಉಪಚಾರವನ್ನು ವ್ಯವಸ್ಥೆಯನ್ನು ಮಾಡ್ಕೋಬೋದು. ಯಾವಾಗಲೂ ನಮ್ಮ ಜೊತೆಗೆ ಇದ್ದರೆ ನಾವೆಲ್ಲಿ ಅವರಿಂದ ನಾವು ದೂರವಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ? ಎನ್ನನು ನೀ ಪರಾಮರಿಸದೆ, ನೀನು ನನ್ನ ಕೇರ್ ತೆಗೆದುಕೊಳ್ಳದೆ ಇದ್ದರೆ, ಉಪಚಾರವನ್ನು ಮಾಡದೇ ಇದ್ದರೆ, ಏನಪ್ಪ ಹೇಗಿದೆಯೋ, ಸುಖವಾಗಿದ್ದೀಯಾ, ಯಾರು ಕೆಟ್ಟ ಜನ ನಿನ್ನ ಹತ್ರ ಬಂದಿಲ್ಲಲ್ಲ, ಎಲ್ಲ ಸುಖವಾಗಿದ್ದೀಯಲ್ಲ ಅಂತ ಹೇಳಿ ರಾತ್ರಿ ಪೊಲೀಸರು ಗಸ್ತಿ ಮಾಡ್ತಾರೆ. ಸ್ವಾಮಿ, ಪೊಲೀಸರು ಗಸ್ತಿ ಮಾಡ್ತಾರೆ, ಎಲ್ಲರೂ ತುಡುಗರು ಬಂದಿಲ್ಲಲ್ಲ, ಕಳ್ಳರು ಬಂದಿಲ್ಲ ಅಂತ ನೋಡೋದಕ್ಕೆ. ನೀನು ಸರ್ವಾಂತರ್ಯಾಗಿಯಾಗಿ ನೀನು ರಕ್ಷಣೆ ಮಾಡದೇ ಇದ್ರೆ ಗತಿ ಏನು? ಆದ್ದರಿಂದ ಕಾಪುರುಷರ 5-6 ಮಂದಿ ಸಮೀಪದಲ್ಲಿ ಕಾಡುವರು, ಎನ್ನನು ನೀ ಪರಾಮರಿಸದೆ ಪರಾಕ್ ಆಗಿಹುದು. ಒಳಗಿಲ್ಲ ಹೊರಗಿದ್ದಾನೆ ಅಂತ ಹೇಳಿ ನನಗೆ ಸಂಬಂಧವಿಲ್ಲ, ಅವನು ಯಾರೋ ಅಂತಂತ ದೂರವಾಗಿರುವುದು ಲೇಸಲ್ಲ, ಒಳ್ಳೆಯದಲ್ಲ. ಶ್ರೀಪದಾಬ್ಜದ ಸೇವೆಯ ನಿನ್ನ ಪರಮ ಪವಿತ್ರವಾದ ಏನು ಪಾದಕಮಲಗಳಿವೆಯೋ ಆ ಸೇವೆಯಲ್ಲಿ ನೆರೆ ಪಾಪವನ್ನು ಪರಿಹರಿಸೆ, ಎಲ್ಲ ಪಾಪವನ್ನು ಪೂರ್ಣವಾಗಿ ಪಾಪವನ್ನು ಪರಿಹಾರ ಮಾಡಿದರೆ ನೀ ನಿಜ ರೂಪಿನಲ್ಲಿ ಬಂದೊಲಿದು ರಕ್ಷಿಸು ನಮ್ಮ ನನವರತ. ನಿನ್ನ ನಿಜ ರೂಪ, ನಿಜ ರೂಪ ಅಂದರೆ ನನ್ನ ಅರ್ಥದ ಪ್ರಕಾರ ಬಿಂಬರೂಪ. ಎಲ್ಲವೂ ನಿಜ ರೂಪವೇ, ಯಾವುದು ನಿಜವಲ್ಲ, ಎಲ್ಲ ಸುಳ್ಳು ರೂಪ ಉಂಟಾ ಅಥವಾ ಅವನದಲ್ಲದ ರೂಪ ಉಂಟಾ? ಹಾಗಲ್ಲ, ನಮ್ಮದಾದ ರೂಪ, ನಮ್ಮ ಅಂತರ್ಯಾಮಿಯಾದ ರೂಪ, ಬಿಂಬರೂಪದಿಂದ ಪರಮಾತ್ಮ ನೀನು ಬಂದು ನಮ್ಮನ್ನು ರಕ್ಷಣೆ ಮಾಡು. ಈಗ ನೀನು ಬಿಂಬರೂಪಿ ಅಲ್ಲದೆ ಹೊರಗೆಲ್ಲ ಇದ್ದು ರಕ್ಷಣೆ ಮಾಡ್ತಾ ಇದ್ದಿ, ಇಲ್ಲ ಅಂತಲ್ಲ. ಆದರೆ ನನ್ನ ಒಳಗಿನ ಪಾಪಗಳು, ಇಂದ್ರಿಯಗಳ ನಿಗ್ರಹ ಇದು ನನಗೆ ಬರುವಂತೆ ಮಾಡಿ ನನ್ನನ್ನು ಕಾಪಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. 5 ತತ್ವಗಳಾದ ಒಂದಕ್ಕೈದು ಕಡೆಯಲಿ ತತ್ವವಿಪ್ಪತ್ತೈದು ಕೂಡಿದ ತನುವಿನಲಿ ವಂಚಿಸದೆ ನೀನಿರಲು. ಭೇದಿಸದೆ ಜೀವಾತ್ಮ ತಾ ಸಂಪಾದಿಸಿದ ಸಂಚಿತ ಸುಕರ್ಮವ ಆಧರಿಸಿ ಕೈಕೊಂಡು ರಕ್ಷಿಸು ನಮ್ಮ ನನವರತ.
ನಮ್ಮ ನನವರತ. 5 ತತ್ವಗಳು ಆದವು, ಒಂದಕ್ಕೆ 5 ಕಡೆಯಲ್ಲಿ, ತತ್ವವು 25 ಕೂಡಿದ ತನುವಿನಲ್ಲಿ ವಂಚಿಸದೆ ನೀನಿರಲು. ಪರಮಾತ್ಮ, ನೀನು ನಮ್ಮ ದೇಹದಲ್ಲಿದ್ದೀಯ, ನಮ್ಮ ದೇಹದಲ್ಲಿದ್ದೀಯ. ತನುವಿನಲ್ಲಿ ವಂಚಿಸದೆ ನೀನಿರಲು. ನಮ್ಮ ದೇಹಗಳಲ್ಲಿ ನೀನು ಯಾರಿಗೂ ಮೋಸ ಮಾಡದೆ ಎಲ್ಲ ಕಡೆಗೆ ಇದ್ದಿ. ಅದು ಹೇಗಿದೆ ಅಂದರೆ 25 ಕೂಡಿದ ತನುವಿನಲ್ಲಿ 25 ತತ್ವಗಳಿಂದ ಕೂಡಿದಂತಹ ಈ ದೇಹ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚರೂಪಾದಿಗಳು ಅಂದರೆ ತನ್ಮಾತ್ರಗಳು, ಪಂಚಮಹಾಭೂತಗಳು, ಅವುಗಳ ಮೇಲೆ 5 ತತ್ವಗಳು: ಪ್ರಕೃತಿ, ಸತ್ವಾದಿ ಗುಣಗಳು ಅಥವಾ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ, ಮನಸ್ಸು ಎಂಬಂತಹ 5. ಹೀಗೆ 25 ತತ್ವಗಳಿಂದ ಕೂಡಿದ ಈ ದೇಹ. ಈ 25 ತತ್ವಗಳು ಕಡೆಯಲ್ಲಿ 25 ತತ್ವವಾಯಿತು. ಮೊದಲು ಇದ್ದದ್ದೇನು ಅಂದರೆ 5 ತತ್ವಗಳಾದ ಒಂದಕ್ಕೈದು 5 ತತ್ವಗಳು. 5 ತತ್ವಗಳು 5 ತತ್ವಗಳು ಅಂತಂದರೆ ಪ್ರಕೃತಿ, ಸತ್ವರಜಸ್ತಮೋ ಗುಣಗಳು ಹಾಗೂ ಮಹತ್ತತ್ವ. ಇದು ಪ್ರಧಾನವಾದ ತತ್ವಗಳು. ಈ ತತ್ವಗಳಿಂದ ಹುಟ್ಟಿದಂತಹ ತತ್ವಗಳು ಉಳಿದೆಲ್ಲ ತತ್ವಗಳು. ಹಾಗಾಗಿ ಈ ಎಲ್ಲ ತತ್ವಗಳು 5 ತತ್ವಗಳಾದ ಒಂದಕ್ಕೈದು ಕಡೆಯಲ್ಲಿ ಕೊನೆಗೆ ಹುಟ್ಟಿದಂಥದ್ದು 25 ತತ್ವಗಳು. ಅವುಗಳಿಂದ ಕೂಡಿದ ತನುವಿನಲ್ಲಿ ನೀ ವಂಚಿಸದೆ ಇರಲು, ಭೇದಿಸದೆ ಜೀವಾತ್ಮ ತಾ ಸಂಪಾದಿಸಿದ ಸಂಚಿತ ಕರ್ಮವ. ಈ ದೇಹವನ್ನು ನಾನು ಭೇದಿಸಿ ಹೋಗಲು ಸಾಧ್ಯವಾ? ಹೋಗ್ಬೋದು, ಸುಯಿಸೈಡ್ ಮಾಡಿಕೊಂಡ್ರೆ ಹೋಗ್ಬೋದು. ಆದರೆ ಈ ದೇಹ ಹೋಯಿತು, ಇನ್ನೊಂದು ದೇಹ ಬಂತು, ಪ್ರಯೋಜನ ಏನು? ಹಾಗೆ ಈ ದೇಹವನ್ನು ಬಿಡುಗಡೆ ಮಾಡುವುದರಲ್ಲಿ ಪ್ರಯತ್ನ ಮಾಡುವುದು ನಿರರ್ಥಕ. ಇನ್ನೆಂದೂ ಈ ತರಹದ ದೇಹ ನನಗೆ ಬಾರದಿದ್ದಂತೆ ಬಿಡುಗಡೆ ಮಾಡಿಕೊಳ್ಳುವುದಕ್ಕೆ ನನಗಾಗತ್ತ? ಆಗುವುದಿಲ್ಲ. ಆದ್ದರಿಂದ ಅದಕ್ಕೆ ಹೇಳ್ತಾರೆ, ಭೇದಿಸದೆ ಜೀವಾತ್ಮ ತಾ ಸಂಪಾದಿಸಿದ ಸಂಚಿತದ ಕರ್ಮವನ್ನು ಆಧರಿಸಿ ಕೈಗೊಂಡು ರಕ್ಷಿಸು ನಮ್ಮ ನನವರತ. ಅವನು ಸಂಪಾದನೆ ಮಾಡಿದಂತಹ ಅನೇಕ ಕರ್ಮಗಳಿವೆ, ಜೀವ ಮಾಡಿದ ಕರ್ಮಗಳಿವೆ, ಸಂಚಿತವಾದ ಕರ್ಮಗಳಿವೆ, ಒಳ್ಳೆ ಕರ್ಮಗಳಿವೆ. ಆ ಒಳ್ಳೆಯ ಕರ್ಮಗಳೇನಿವೆಯಲ್ಲ, ಆ ಕರ್ಮಗಳನ್ನೆಲ್ಲ ಒಂದು ಕಡೆಗೆ ಇಟ್ಟುಕೊಂಡು ಲೆಕ್ಕ ಹಾಕಿ ಇಂತಿಂಥ ಒಳ್ಳೆ ಕರ್ಮ ಮಾಡಿದ್ದಾನೆ, ಆದ್ದರಿಂದ ಇವನಿಗೆ ಸದ್ಗತಿಯನ್ನು ಕೊಡಬೇಕು ಅಂತ ನಿಶ್ಚಯ ಮಾಡಿ ಆಗ ಸದ್ಗತಿಯನ್ನು ಕೊಡುವುದನ್ನು ಇಟ್ಟುಕೋ ಪರಮಾತ್ಮ. ಜೀವನಿಗಂತೂ ಸಾಧ್ಯವಿಲ್ಲ. 25 ತತ್ವಗಳು ಕೂಡಿವೆ. ಆ ಒಂದೊಂದು ತತ್ವಗಳು ಕೂಡ ಜೀವನಿಗೆ ಬಿಡುಗಡೆಯಾಗಲಿಕ್ಕೆ ಸಾಧ್ಯವಿಲ್ಲದ ತತ್ವಗಳು. ಅಷ್ಟು ಬಂಧನದೊಳಗೆ ಸಿಕ್ಕು ಬಿದ್ದಂತಹ ಈ ಜೀವನಿಗೆ ಬಿಡುಗಡೆಯಾಗಬೇಕಾದರೆ ನೀನು ಆ ಎಲ್ಲ ತತ್ವೇಶನಾದ, ತತ್ವ ನಿಯಾಮಕನಾದ ಪರಮಾತ್ಮ ಸ್ವಾಮಿ, ನೀನು ಆ ತತ್ವಗಳಿಂದ ಹುಟ್ಟಿದ ದೇಹದಿಂದ ಬಿಡುಗಡೆಯನ್ನು ಕೊಟ್ಟರೆ ಜೀವನಿಗೆ ಉಂಟು, ಇಲ್ಲದಿದ್ದರೆ ಇಲ್ಲ. ಆದ್ದರಿಂದ ಅವನನ್ನು ರಕ್ಷಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. 8 ಗೇಣಿನ ದೇಹ, ರೋಮಗಳೆಂಟು ಕೋಟಿಯು, ಕೀಲ್ಗಳ 68 ಮಾಂಸಗಳಿಂದ ಮಾಡಿದ ಮನೆಯ ಮನವೊಲಿದು, ನೆಂಟ ನೀನಿರ್ದಗಲಿದೊಡೆ ಒಣ ಹೆಂಟೆಯಲಿ ಮುಚ್ಚುವರು ದೇಹದಲುಂಟೆ ಫಲ ಪುರುಷಾರ್ಥ. ರಕ್ಷಿಸು ನಮ್ಮ ನನವರತ, ನಮ್ಮ ನನವರತ. 8 ಗೇಣಿನ ದೇಹ ಸರಿಯಾಗಿ ಎಳೆದ್ರೆ ಆ ಜೀವನ ಅವನವನ ಕೈಯಿಂದ 8 ಗೇಣುಗಳಾಗತ್ತೆ. ಇಂಥ ಸಣ್ಣ ದೇಹ ಏನು ಭಾರಿಯಪ್ಪ ಅನ್ನೋದೇನಿಲ್ಲ, ನಥಿಂಗ್ ಸೋ ಗ್ರೇಟ್. ದರಿದ್ರ ದೇಹ, ಕ್ಷುದ್ರ ದೇಹ, ರೋಗಿಷ್ಠ ದೇಹ. ತಿಂದರೆ ಬದುಕತ್ತೆ, ತಿನ್ನಲಿಲ್ಲ ಒಂದು ದಿವಸ ಅಂದರೆ ಸತ್ತು ಬೀಳುತ್ತದೆ. ಇಂಥ ದರಿದ್ರ ದೇಹ ಇದು. 8 ಗೇಣಿನ ದೇಹ, ರೋಮಗಳು 8 ಕೋಟಿ. 8 ಕೋಟಿ ರೋಮಗಳು ದೇಹದಲ್ಲಿವೆ. ಕೀಲ್ಗಳು 68. ಅಲ್ಲಲ್ಲಿ ಜಾಯಿಂಟ್ಗಳೇನಿವೆಯಲ್ಲ ಒಟ್ಟಾರೆ ಲೆಕ್ಕ ಹಾಕಿದರೆ 68. ಇದಕ್ಕೆಲ್ಲ ಮಾಂಸವನ್ನು ತೊಡಿಸಿ ಅವುಗಳಿಗೆ ಭದ್ರವಾಗಿ ಮಾಂಸವನ್ನು ಹಾಕಿಟ್ಟಿದ್ದಾರೆ. ಇಷ್ಟೆಲ್ಲ ಮಾಂಸವನ್ನು ಹಾಕಿದ ಮೇಲೆ ಇದು ಭಯಾನಕ ಕಾಣಿಸ್ತದೆ. ಎಲುಬು, ಮಾಂಸ, ರಕ್ತ, ಕೀವು, ನರಗಳು ಇಷ್ಟೇ ಕಂಡುಬಿಟ್ರೆ ಭಯಾನಕವಾಗ್ತದೆ ಅಂಥೇಳಿ ಚಂದನೆಯ ರ್ಯಾಪರ್ ತಂದು ಹಚ್ಚಿಬಿಟ್ಟಿದ್ದಾನೆ ಪರಮಾತ್ಮ. ಒಳ್ಳೆ ಪ್ಯಾಕಿಂಗ್. ಇವತ್ತಿನ ಜಗತ್ತಿನೊಳಗೆ ಪ್ಯಾಕೇಜಿಗೆ ಬಹಳ ಮಹತ್ವ ಇದೆ, ಪ್ಯಾಕಿಂಗ್ಗೆ ಬಹಳ ಮಹತ್ವ ಇದೆ. ಒಳಗೆ ಏನು ವಸ್ತು ಇರುತ್ತೋ ಇರುತ್ತೆ.
ಮೇಲಿನ ಪ್ಯಾಕಿಂಗ್ ಚೆನ್ನಾಗಿದ್ಬಿಟ್ರೆ ಅದನ್ನು ಮನವೊಲಿದು ತೆಗೆದುಕೊಂಡು ಬಿಡ್ತಾನೆ. ಹಾಗೆ 8 ಗೇಡಿನ ದೇಹ, ರೋಮಗಳು 8 ಕೋಟಿ, ಕೀಲ್ಗಳು 68, ಮಾಂಸಗಳಿಂದ ಮಾಡಿದ ಮನೆ. ಇದನ್ನು ಚರ್ಮ ಹೊದಿಸಿದ್ದಕ್ಕೆ, ಬೆಳ್ಳಗಿನ ಚರ್ಮ, ಚೂಪನೆಯ ಮೂಗಿನ ಚರ್ಮ, ಸುಂದರ ಕಣ್ಣಿನ ಚರ್ಮ, ಉತ್ತಮ ಕಪ್ಪು ಕೂದಲಿನ ಚರ್ಮ, ಎತ್ತರದ ದೇಹದ ಚರ್ಮ, ಗಟ್ಟಿ ಗಟ್ಟಿ ಮಾಂಸದ ಮೇಲೆ ಚರ್ಮ, ಇವುಗಳನ್ನೆಲ್ಲ ಮಾಡಿದ್ದಕ್ಕೆ ಎಷ್ಟು ಚಂದ! ಏನು ಚಂದ ಇದೆ ಹೇಳಿ, ಏನು ಚಂದ ಇದೆ, ಏನು ಚಂದ ಇದೆ! ಚಂದ ಒಂದೇ ಒಂದು ಹೊರಗಿನ ಚರ್ಮ, ಹೊರಗಿನ ಚರ್ಮ ಬಿಟ್ಟೇನು ಚಂದ ಇಲ್ಲ. ಭಯಾನಕ ಇದೆ, ಬೀಭತ್ಸ ಇದೆ, ಹೊಲಸು ಇದೆ. 8 ಗೇಣಿನ ದೇಹ, ರೋಮಗಳೆಂಟು ಕೋಟಿ, ಕೀಲುಗಳ 68, ಮಾಂಸಗಳಿಂದ ಮಾಡಿದ ಮನೆಯ ಮನವೊಲಿದು. ಎಕ್ಸೆಪ್ಟ್ ಇನ್ ಎಕ್ಸ್ಟ್ರೀಮ್ ಕೇಸಸ್ ನಾವು ನಮ್ಮ ದೇಹವನ್ನು ತುಂಬ ಪ್ರೀತಿಸ್ತೇವೆ. ಎಕ್ಸ್ಟ್ರೀಮ್ ಕೇಸಸ್ ಇರುತ್ತೆ, ಬಹಳ ರೋಗ, ಬಹಳ ತೊಂದರೆ, ಬಹಳ ನೋವು, ಬಹಳ ಹೊಲಸು, ಬಹಳ ಅಸಾಧ್ಯವಾಗಿದ್ದರೆ ಯಾವಾಗ ಸಾಯ್ತೇನೋ ಅಂತಂತಾನೆ. ಅದರ್ವೈಸ್ ಸಾಯ್ತೇನೆ ಅಂತ ಯಾಕಂತಾನೆ ಗೊತ್ತೇನಾ? ಅದು ರೋಗಗಳು ಪರಿಹಾರವಾಗೋದಿಲ್ಲ ಅಂತ ಖಾತ್ರಿ ಆದಕ್ಕಂತಾನೆ. ರೋಗ ಪರಿಹಾರವಾಗ್ತಿತ್ತು ಅಂತಂದ್ರೆ ಎಂಥ ಕೆಟ್ಟ ದೇಹವೂ ಇರಲಿ ಅಂತಂತಾನೆ. ಮನವೊಲಿದು ಒಳಗಿದ್ದೇನೆ ನಾನು. ಆದರೆ ವಿಚಿತ್ರ ಸ್ವಾಮಿ, ಇಷ್ಟೆಲ್ಲ ಇದೆ, ನೆಂಟ ನೀನು, ಸಂಬಂಧಿಕ ನೀನೊಬ್ಬ ಸ್ವಾಮಿ, ನೀನೊಬ್ಬ ನಮ್ಮ ಬಿಂಬ, ನೀನಂತರ್ಯಾಮಿ, ನೀನಿದ್ರೆ ಸರಿ, ನೀನಿರ್ದು ಅಗಲಿದಡೆ, ನೀನು ಇದ್ದ ನೀನು ಬಿಟ್ಟೋದರೆ ಒಣಹೆಂಟೆಯಲ್ಲಿ ಮುಚ್ಚುವರು. ಯಾವ ಜಾತಿಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾದ ಸಂಸ್ಕಾರವನ್ನು ಕೊಟ್ಟು ಆ ದೇಹವನ್ನು ಮುಗಿಸಿಬಿಡ್ತಾರೆ. ಮಣ್ಣಿನೊಳಗೆ ಹಾಕ್ತಾರೆ, ಮಣ್ಣು ಮುಚ್ಚುತ್ತಾರೆ, ಮಣ್ಣು ಮಾಡಿ ಹೊರಗೆ ಬರ್ತಾರೆ, ಅದು ಮಣ್ಣಾಗಿ ಹೋಗ್ತದಷ್ಟೆ. ಒಣಹೆಂಟೆಯಲ್ಲಿ ಮುಚ್ಚುವರು. ಯಾವ ಸಂಸ್ಕಾರದಲ್ಲಿ ಈ ರೀತಿ, ಯಾವ ಜಾತಿಗಳಲ್ಲಿ, ಯಾವ ಪರಂಪರೆಗಳಲ್ಲಿ ಈ ರೀತಿ ನಡೆದಿದೆಯೋ ಅದನ್ನಿಲ್ಲಿ ಈ ರೀತಿ ವರ್ಣನೆ ಮಾಡಿದ್ದಾರೆ. ಇದೇ ಕನಕದಾಸರು ಇದೇ ಹರಿಭಕ್ತಿ ಸಾರದಲ್ಲಿ ಮತ್ತೊಮ್ಮೆ ಬೆಂದುರಿವ ಕೊಂಪೆಲಿ ಅಂತ ಹೇಳಿ, ಉರಿವ ಕೊಂಪೆ ಅಂತ ಹೇಳಿ, ಸುಡುವ ದೇಹ ಅಂತಂತಾರೆ. ಸುಡುಗಾಡಿನಲ್ಲಿ ಸುಡುವ ದೇಹ ಅಂತಂತಾರೆ. ಅಂದರೆ ಉಚ್ಚ ಜಾತಿಯ ಜನರ ದೇಹ ಸುಟ್ಟು ಭಸ್ಮವಾಗಿ ಅದರ ಅಂತವಾಗತ್ತೆ. ಆದ್ದರಿಂದ ಅದನ್ನು ಹೇಳಿದ್ದಾರೆ. ಕೀಳು ಜಾತಿ ಅಥವಾ ಕೆಲವು ಜಾತಿಗಳ ಜನರಲ್ಲಿ ಈ ರೀತಿಯಾಗಿತ್ತು ಅಂತನ್ನುವುದನ್ನು ಅದಕ್ಕಾಗಿ ಅದನ್ನು ಹೇಳ್ತಾರೆ. ಹಾಗಾಗಿ ನೆಂಟ ನೀನಿರ್ದಗಲಿದಡೆ ಒಣಹೆಂಟೆಯಲ್ಲಿ ಮುಚ್ಚುವರು, ದೇಹದಲ್ಲಿ ಉಂಟೇ ಫಲ. ಇಹ ಜನ್ಮದಲ್ಲಿ ಏನಾದರೂ ಫಲವನ್ನು ಕಂಡವಾ? ಏನಿಲ್ಲ. ಪರಜನ್ಮಕ್ಕಾಗಿ ಏನಾದರೂ ಪುರುಷಾರ್ಥವಿದೆಯಾ? ಅದೂ ಏನಿಲ್ಲ. ಹಾಗಾಗಿ ದೇಹದಲ್ಲಿ ಉಂಟೆ ಫಲ, ಪುರುಷಾರ್ಥ, ರಕ್ಷಿಸು ನಮ್ಮ ನನವರತ ಎಂಬುದಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಸ್ನಾನ ಸಂಧ್ಯಾ ಧ್ಯಾನ ಜಪತಪದಾನ ಕರ್ಮ ಪರೋಪಕಾರ ವಿಹೀನ ಜನ್ಮವದಳೆವುದಲ್ಲದೆ ಬೇರೆ ಗತಿಯುಂಟೆ. ಏನು ಮಾಡಿದೊಡೇನು ಮುಕ್ತಿ ಜ್ಞಾನವಿಲ್ಲದೊಡಿಲ್ಲ, ಭಕ್ತಿಗೆ ನೀನೆ ಕಾರಣನಾಗಿ ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಎಷ್ಟೇ ಸಾಧನೆಗಳನ್ನು ಮಾಡಿ, ಕರ್ಮಗಳನ್ನು ಎಷ್ಟೇ ಮಾಡಲಿ, ಸ್ನಾನ, ಸಂಧ್ಯಾವಂದನ, ಧ್ಯಾನ, ಜಪ, ತಪಸ್ಸು, ದಾನ, ಧರ್ಮ, ಪರೋಪಕಾರ, ಈ ಎಲ್ಲ ಕರ್ಮಗಳನ್ನು ಮಾಡಲಿ, ಏನು ಮಾಡಿದರೂ ಕೂಡ ನಮ್ಮ ಪಾಪವನ್ನು ಕಳೆದೀತೇ ಹೊರತು ನಮಗೆ ಮೋಕ್ಷವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಕರ್ಮಗಳೇನಿದ್ರು, ಕರ್ಮಗಳಿಂದ ನಮಗೆ ಮೋಕ್ಷವಿಲ್ಲ, ಏನು ಮಾಡಿದರೂ ಮೋಕ್ಷವಿಲ್ಲ. ಹೀನ ಕರ್ಮವ ಕಳಿಯುವುದಲ್ಲದೆ ಬೇರೆ ಗತಿ ಉಂಟೆ? ಆ ಮೋಕ್ಷ ಎಂಬ ಗತಿ ಉಂಟಾ? ಇದರಿಂದ ಆಗುವುದಿಲ್ಲ, ಸುತರಾಂ ಆಗಲಿ ಸಾಧ್ಯವಿಲ್ಲ. ಏನು ಮಾಡಿದಾಡೇನು, ಏನು ಮಾಡಿದರೂ ಅಷ್ಟೇ ವ್ಯರ್ಥ. ಮುಕ್ತಿ ಜ್ಞಾನವಿಲ್ಲದಡಿಲ್ಲ. ಜ್ಞಾನವಿದ್ದರೆ, ಅಪರೋಕ್ಷ ಜ್ಞಾನವಾದರೆ, ಭಗವಂತನ ಸಾಕ್ಷಾತ್ಕಾರವಾದರೆ ಮೋಕ್ಷವಾಗಲಿಕ್ಕೆ ಸಾಧ್ಯ. ಅದಿಲ್ಲದೆ ಇದ್ದರೆ ಮೋಕ್ಷವಾಗಲಿಕ್ಕೆ ಸಾಧ್ಯವಿಲ್ಲ. ಏನು ಮಾಡಿದಾಡೇನು, ಮುಕ್ತಿ ಜ್ಞಾನವಿಲ್ಲದರಿಲ್ಲ. ಭಕ್ತಿಗೆ ನೀನೇ ಕಾರಣನಾಗಿ ರಕ್ಷಿಸು ನಮ್ಮ ನನವರತ. ಸ್ವಾಮಿ, ಮುಕ್ತಿಯಾಗಬೇಕಾದರೆ ಜ್ಞಾನ ಬೇಕು, ಜ್ಞಾನ ಬರಬೇಕಾದರೆ ಭಕ್ತಿ ಬೇಕು. ಆ ಭಕ್ತಿ, ಜ್ಞಾನ, ಮುಕ್ತಿ ಇವುಗಳಿಗೆ ನೀನೇ ಕಾರಣ. ನೀನೇ ಕಾರಣನಾಗಿ ನಮಗೆ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಕೊಟ್ಟು
ನಿನ್ನ ಪಾದಾಂಬುಜಗಳಲ್ಲಿ ವಿಶಿಷ್ಟವಾದಂತಹ ಸಾಕ್ಷಾತ್ಕಾರ ರೂಪವಾದ ಜ್ಞಾನವನ್ನು ದಯಪಾಲಿಸಿ ನಮಗೆ ಮೋಕ್ಷವನ್ನು ಕರುಣಿಸು ಎಂಬುದಾಗಿ ಪರಮಾತ್ಮನಲ್ಲಿ ಅಂಗಲಾಚಿ ಪ್ರಾರ್ಥನೆಯನ್ನು ಮಾಡ್ತಾರೆ, ದೇವರಲ್ಲಿ ಬೇಡಿಕೊಳ್ತಾರೆ. ಭಗವಂತನನ್ನು ಹೇಗೆ ಪ್ರಾರ್ಥಿಸಬೇಕು ಅಂತನ್ನುವುದನ್ನು ನುಡಿಗೂ ಕಲಿಸ್ತಾರೆ, ಪ್ರತಿಯೊಂದು ಮಾತಿನಲ್ಲೂ ನಮಗೆ ಉಪದೇಶವನ್ನು ಮಾಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.